ಬಾ ಸುಗುಣ ಅತ್ಲಾಗೆ ಹೋಗಿ ನೋಡ್ಕೊಂಬರೋಣ ಯಾರನ ಏನಂತಾರೆ ನಮ್ಮನ್ನು ನೋಡ್ಬೇಕಣಮ್ಮ ಇಂಥ ಸಮಯದಾಗೆ ಯಾರನ್ನೇ ಆಗಲಿ ಇವಾಗ ಹಿಂಗಾಗೈತಿ ಅಂದ್ರೆ ನೋಡಲೇಬೇಕು ಸುಗುಣ. ಇಲ್ಲಪ್ಪ ನಾನಂತೂ ನೋಡಲ್ಲ. ಬರಬಾರ್ದು ಬಂದೈತಿ ಅಂದ್ರೂ ನಾನು ನೋಡೋದಿಲ್ಲ. ನನಗೆ ಮಾಡಿರೋ ಅನ್ಯಾಯಕ್ಕೆ ಅನುಭವಿಸಿಲ್ಲ. ಅವಳು ಇನ್ನೂ ಹಿಂಗೆ ಹೋಗ್ಬಾರ್ದಾಗಿತ್ತು, ಇನ್ನೂ ಚೆನ್ನಾಗಿ ಅಯ್ಯನಬೇಕಾಗಿತ್ತು, ಚೆನ್ನಾಗಿ ಅಯ್ಯಂದು ಹೋಗ್ಬೇಕಾಗಿತ್ತು ಅವಳು ಮಾಡಿರೋ ಇದಕ್ಕೆ. ಹಿಂಗೆ ಆಗ್ಬಾರ್ದಾಗಿತ್ತು, ಅವಳಿಗಿಂತ ಸಾವು ಬರಬಾರ್ದಾಗಿತ್ತು. ಸುಗುಣ ಹಂಗೆ ಮಾತಾಡಬಾರ್ದು ಸುಗುಣ. ಅಲ್ಲಡು ನೀನು ಇನ್ನೂ ಬೇರೆ ಅವಳು ಚೆನ್ನಾಗಿದ್ದಾಗ ಅವಳು ಏನಾನ ಫಂಕ್ಷನ್ ಮಾಡಿ ಕರೆದಿದ್ರೆ ಅದಕ್ಕೆ ಹೋಗಲಿಲ್ಲ ಅಂದ್ರೂ ಒಂದು ಅರ್ಥ ಇರೋದು. ಇಂಥದಕ್ಕೆ ಹೋಗ್ಬೇಕಣಮ್ಮ. ಅಷ್ಟೊಂದು ಆಡಿ ಆಡಿ ಅವ್ರು ಏನು ತಗೊಂಡೋದ್ರು, ಅವರು ಏನೂ ತಗೊಂಡೋಗ್ಲಿಲ್ಲ. ಸುಮ್ಕಿರು, ನೀನು ಯಾಕೆ ಸುಮ್ಮನೆ ಇವಾಗ ಬೇಜಾರು ಮಾಡ್ಕೊಂತೀಯ? ಬಾ ಹೋಗೋಣ, ಹೋಗಿ ಲೋಡು ಕೈ ಮುಗ್ದು ಬಾ ಅಷ್ಟೇ. ಈಗ ನಮ್ಮ ಕೈಲಿಂದ ಏನೂ ಆಗಲ್ಲ ಕಣಮ್ಮ. ಸುಮ್ಮನೆ ಇರ್ಬೇಕು ಅಷ್ಟೇ. ನಾವೇನು ಮಾತಾಡೋಕೆ ಹೋಗ್ಬಾರ್ದು. ಇವಾಗ ನಾವೇನು ನೋಡಬೇಕು, ಇಂಥದ್ದು ಮಾತ್ರ ನಿಷ್ಠೂರ ಉತ್ಕೋಬಾರ್ದು ಸುಗುಣ. ಬಾರಿ ಹೋಗೋಣ, ಅವ್ರು ಮಾಡಿದ್ದವ್ರು ಅನುಭವಿಸ್ತಾರೆ ಅಷ್ಟೇ. ಇಲ್ಲ ಕಣ್ರಿ, ನಾನಂತೂ ನೋಡಲ್ಲ. ನಾನು ಹಂಗೆ ಅಂದ್ಕೊಂಡಿದ್ದೆ ಅವಾಗ. ಅವಳು ಸತ್ರು ನೋಡಬಾರ್ದು ಅಂದ್ಕೊಂಡಿದ್ದೆ, ನಾನು ನೋಡೋದಿಲ್ಲ. ಅವಳಿಗೆ ಇಂಥದ್ದು ಬರಬಾರ್ದಾಗಿತ್ತು, ಇನ್ನೂ ಬರಬಾರ್ದು ಬಂದು ಹೋಗ್ಬೇಕಾಗಿತ್ತು ಅವಳು. ಅದೆಲ್ಲ ಮಾತಾಡ್ಬಾರ್ದು ನೋಡಿ. ಇವಾಗ ಹೊಡೆದು ಬಿಡ್ತೀನಿ ಅಂದ ಸುಮ್ಮನಿರು. ಹಂಗೆಲ್ಲ ಮಾತಾಡ್ಬಾರ್ದು. ನಾನು ಸರಿಯಾಗಿ ಬಿಟ್ಬಿಡ್ತೀನಿ ನೋಡಿ ಬಾಯಿಗೆ. ಹಂಗೆಲ್ಲ ಮಾತಾಡಬಾರ್ದು. ಈಗ ಊರಿಗೆ ಬಂದಿದ್ದು ಅವ್ರಿಗೆ, ನಮಗೆ ಬಂದಿದ್ದು ನಮಗೆ. ಆ ಕಷ್ಟ ಬೇಡ, ಸುಮ್ಕಿರಿ. ಎಂಥವ್ರಿಗೂ ನಾನು ನಮ್ಮ ಅಮ್ಮವ್ರಿಗೆ ಅದೆಲ್ಲ ಕಷ್ಟ ಬಿದ್ದಿದ್ದೀನಿ. ಹೆಂಗೆ ಅವ್ರು ಮಾಡಿದ್ದವ್ರು ಅನುಭವಿಸ್ತಾರೆ. ಸುಮ್ಕಿರಿ, ಇವಾಗ ಹೋಗಿ ನೋಡೋಣ ಬಾ. ಯಾಕೆ ಇನ್ನೂ ಇದ್ದಾಗ ಏನಾದರೂ ಬಿಡಪ್ಪ, ಅವರು ಏನಾದರೂ ಮಾಡ್ತಾಯಿದ್ದಾರೆ ಅನ್ನೋದಾಗಿದ್ರೆ ಹೋಗಲಿಲ್ಲ ಅಂದರು, ಕರೆದ್ರಪ್ಪ ಹೋಗಲಿಲ್ಲ ಅಂದ್ರೂ ಬಿಡ, ಅದಕ್ಕೊಂದು ಅರ್ಥ ಇರೋದು. ಹಿಂಗೆ ಮಾಡಿದ್ರಪ್ಪ ಹಿಂಗಿತ್ತು ಅಂತೇಳಿ. ಇಂಥದ್ದು ಸಮಯದಾಗ ನೋಡಬೇಕು ಸುಗುಣ. ನೋಡಿ, ಈಗ ನೋಡಿದಷ್ಟು ನಮಗೆ ಒಳ್ಳೇದು. ನೋಡಬೇಕು, ನಾವ್ಯಾಕೆ ಪಾಪ ಕಟ್ಕೊಂಬನ ಬಾ. ಅವಳು ನೋಡಿರಿ ಇನ್ನ ನನಗೆ ಪಾಪ ಸುತ್ತಕ್ಕೆ ಮುತ್ತಿ. ಸಾಕು, ನಾನು ಇವಾಗ ಅನುಭವಿಸಿರೋದೇನೆ ಅವಳಿಂದಾನ. ಓದ್ಲಲ್ಲ ಕೊನೆಗೂ ನನಗೆ ಇವತ್ತೊಂಥರ ನೆಮ್ಮದಿ ಆದಂಗೆ ಆಯ್ತು. ಹಾಲು ಕುಡ್ದು ಮನೆಗೆ ಕಂತೀನಿ. ಹಾಲು ಕುಡ್ದು ಅಷ್ಟು ಸಂತೋಷ ಆಯಿತು ನನಗೆ. ಸುಗುಣ ಬಾರಮ್ಮ, ಯಾಕೆ ಬಂದಿಲ್ಲ? ಎಲ್ಲರೂ ಬಂದವ್ರು ಬಾ. ಇವಾಗ ಇನ್ನೇನು ಆಲೇನೆ ಅವ್ರ ಅಣ್ಣಯ್ಯರೂ ಅವ್ರ ತವ್ರ ಮನೆ ಕಡೆಗಳಾರು ಎಲ್ಲ ಬಂದರು. ನಿಮ್ಮ ಅಮ್ಮನೂ ಬಂದೈತೆ ಬಾ. ಇಲ್ಲ ಕಣಂಟಿ, ನಾನು ಬರಲ್ಲ. ಎಲ್ಲರೂ ಬರಲಿಲ್ಲ, ನಾನು ಬರಲ್ಲ, ನಾನು ನೋಡಲ್ಲ. ಬಾರಮ್ಮ, ಹಂಗೆ ಮಾತಾಡಬಾರ್ದು ಬಾ. ಊರನ್ನೂರೇ ಬಂದೈತಿ. ಇವಾಗ ಒಂಥರ ಇಕ್ಕಿದ್ದಂಗೆ ಹಂಗೆ ಅವಳಿಗೆ ಹಂಗೆ ಆಗ್ಬಿಡ್ತಲ್ಲ. ಒಂಥರ ಆಶ್ಚರ್ಯ. ಊರಾಗೆಲ್ಲ ಎಲ್ಲರೂ ಬಂದು ಸೋಂದ ನೋಡ್ತಾ ಇದ್ದಾರೆ. ನೀನು ನೋಡಲಿಲ್ಲ ಅಂದರೆ ಹೆಂಗಮ್ಮ? ಬಾರಮ್ಮ ವಿಜಿ, ಬಾ. ಬಂದು ನೋಡ್ಬೇಕು ಬಾರಪ್ಪ. ಇಂಥ ಸಮಯದ ನೋಡ್ಬೇಕು ಬಾರಮ್ಮ. ನಾನು ಯಾಕೆ ಬಂದಿಲ್ಲ ಅಂತ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲೆಲ್ಲ ಮಾತಾಡೋರು ಸುಗುಣ್ ಬಂದಿಲ್ಲ ಅಂತ. ಅದಕ್ಕೆ ಬಾರೆ ಸುಗುಣ ಅಂತ ಹೋಗೋಣ ಬಾರಮ್ಮ. ಈಗ ಅವಳು ಎಷ್ಟೊಂದೆಲ್ಲ ಇದು ಮಾಡಿಲ್ಲ. ಅವಳು ಯಾತು ಓದ್ಕೊಂಡು ಹೋದ್ಲು ಹೇಳು? ಯಾತು ಓದ್ಕೊಂಡು ಹೋಗ್ಲಿಲ್ಲ. ಏನು ಮಾಡೋಕ್ಕಲ್ಲ. ಇವಾಗ ಬರೀ ಹಿಂಗೇನೆ ಮನುಷ್ಯರಿಗೆ ವಯಸ್ಸೋದಾರೆ ಹೆಂಗೆ ಸೆನಕ್ಕಿರ್ತಾರೆ, ಹಿಂಗೆ ಇನ್ನೂ ವಯಸ್ಸಿರೋ ಅಂಥವ್ರಿಗೇನೆ ಬರೀ ಇಂಥ ಕಾಯಿಲೆಗಳಾಗಿ ಇವಾಗ ಹಿಂಗೆ ಆಗ್ತಿರೋದು. ಏನು ಮಾಡೋಕ್ಕಾಗಲ್ಲ. ಬಾ, ಅವಳು ಏನು ಓದ್ಕೊಂಡು ಹೋಗ್ಲಿ ಬಾರಮ್ಮ. ಬಾ, ನೋಡ್ಬೇಕು ಬಾ. ನಾನು ಅವಾಗಿಂದ ಕರಿತಾ ಇದ್ದೀನಕ್ಕ, ಬಾರಮ್ಮ ಹೋಗೋಣ ಸುಗುಣ ಅಂತಂದರೆ ನಾನು ಬರಲ್ಲ ಅಂತ ಐತೆ. ಬಾರಮ್ಮ ಅಂತ ನಾನು ಅವಾಗಿಂದ ಕರಿತಾ ಇದ್ದೀನಿ. ಹೇಳಕ್ಕ ನೀನಾದ್ರೂ ಸ್ವಲ್ಪ. ಇಲ್ಲ ಕಣ್ ಲಕ್ಷ್ಮಂಟಿ, ನಾನು ಹಂಗೆ ಅಂದ್ಕೊಂಡಿದ್ದೆ. ಅವಳು ಸತ್ರು ನಾನು ನೋಡಲ್ಲ ಅಂತ ಅಂದ್ಕೊಂಡಿದ್ದೆ. ನನಗೆ ಇವತ್ತೊಂಥರ ನೆಮ್ಮದಿ ಆದಂಗೆ ಆಯಿತು ಅವಳು ಹೋಗಿದ್ದಕ್ಕೆ. ಬಿಡು, ಇವಾಗ ನಾನು ನೋಡಲ್ಲ. ನನಗಿವತ್ತು ಭಾಳ ಸಂತೋಷ ಆಯಿತು. ಇವತ್ತು ನನಗೆ ಹಾಲು ಕುಡಿದು ನೆಮ್ಮದಿಯಾಗಿ ಮನೆಗೆ ಕಂಬ್ತೀನಿ. ಒಂದು ಪೀಡೆ ತೊಲಗ್ತು ಅಂತ ಹಂಗೆ ಮಾತಾಡಬಾರ್ದು ನೋಡು. ಸರಿಯಾಗಿ ಬಿಟ್ಬಿಡ್ತೀನಿ ನಾನು ಬಾಯಿಗೆ. ಸುಗುಣ, ನಿನಗೆ ಹಂಗೆ ಮಾತಾಡಬೇಡ ಅಂತ ಹೇಳಿಲ್ವೆ? ಇಂಥ ಸಮಯದಾಗ ಹಂಗೆ ಮಾತಾಡಬಾರ್ದು ಕಣಮ್ಮ, ಯಾರೇ ಆಗಲಿ. ಹಿಂಗದ್ ನೋಡು, ಸರಿಯಾಗಿ ಬಿಟ್ಬಿಡ್ತು ಬಾಯಿಗೆ. ಬಾ ಸುಮ್ಮನೆ ಎದ್ದು ಬಾ ಇಲ್ಲಿ. ನೋಡಿ, ನೀನು ಸುಮ್ಮನೆ ಕೈ ಮುಗ್ದು ಬಾ. ಅತ್ತೆ ನೀನೇನು ಬರಲೇಬೇಡ ತೀರ ಮಣ್ಣಿಗೆ. ಬಾ. ಬಂದಿಲ್ಲಪ್ಪ, ನೋಡಿಲ್ಲಪ್ಪ, ಸುಮ್ಮನೆ ಯಾಕೆ ನಿಷ್ಠರು ಹೊತ್ಕೊಂಬ್ತಿ ಸುಗುಣ? ಇವಾಗ ಏನೇನು ಆಗಂಗೈತಿ? ಏನಿಲ್ಲ. ಅವಳೇನು ಹೊತ್ಕೊಂಡು ಹೋದ್ಲೆ? ನಿನಗೇನಾನ ಲಾಸ್ ಆತೆ? ಏನಿಲ್ಲ. ಇವತ್ತು ನಿನಗೇನು ಬಂಗಾರದಂಥ ಗಂಡು ಸಿಕ್ಕಿ ಹುಡುಗರ ಇದ್ದಾವೆ. ಸುಮ್ಕಿರಿ, ಯಾಕೆ ತಲೆ ಕೆಡಿಸ್ಕೊಂತೀಯ? ಜನಕ್ಕಿರೋದು ಕಲ್ಕ ಸುಮ್ಮನೆ ಅಷ್ಟೇನೆ. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡ. ಇವಾಗ ಅವಳು ಮಾಡಿದ್ದವಳು ಅನುಭವಿಸಿಲ್ಲ ಅಷ್ಟೇ ಕಣಮ್ಮ. ನಮ್ಮ ಕೈಲಿ ಏನಾಗಲ್ಲ. ಪರಮಾತ್ಮ ಅವನೇ ಇದ್ದಾನೆ, ಅವ್ನು ತೋರಿಸ್ತಾನೆ ಎಲ್ಲ. ಬಾ, ಎದ್ದು ಬಾ, ಹೋಗೋಣ ಬಾ. ನಾನು ಅವಾಗಿಂದ ಕರೆದ್ರೂ ಬರಲ್ಲ ಅಂತ ಇದ್ದಾಳೆ. ಹೇಳಜ್ಜಿ, ನೀನಾದರೂ ಹೇಳು. ಇನ್ನನ ಯಾತನ ಮದುವೆ ಸೊಬ್ನಕ್ಕೆ ಹೋಗ್ಲಿಲ್ಲ ಅಂದ್ರು ಯಾರೂ ಏನೋ ಅನ್ಕಮಲ್ ಕಣಮ್ಮ. ಇಂಥ ಸಮಯದಾಗ ನೋಡ್ಬೇಕು ಕಣಮ್ಮ ಸುಗುಣ. ಏನೇನ ಆದ್ರೂ ಇಂಥ ಸಮಯದಾಗ ಹೋಗಿ ಅಂತಾರೆ ಆಗ್ಲೇಳು, ಅವ್ರು ಎಂಥ ಶತ್ರುಗಳಾಗ್ಲೇಳು ನೋಡ್ಬೇಕು ಕಣಮ್ಮ. ಇಂಥ ಸಮಯದಾಗ ಮಾತ್ರ ಯಾರೂ ನಾವು ನೋಡಲ್ಲ ಹಂಗೆ ಹಿಂಗೆ ಅಂತ ಬೈಕ್ಯಮಕ್ಕೆ ಹೋಗ್ಬಾರ್ದು. ಇವಾಗ ದೇವ್ರು ಪರಮಾತ್ಮ ಅವ್ರು ಕರ್ಕೊಂಡಿರ್ತಾನೆ. ಪರಮಾತ್ಮ ತಕ್ಕ ಹೋಗಿರ್ತಾರೆ ಅವರು. ಅದಕ್ಕಾಗಿ ಇವಾಗ ದೇವ್ರಿದ್ದಂಗೆ ಅವರು. ಯಾಕೆಲ್ಲ ಉನರ ಕೈ ಮುಗಿತಾರೆ ಹೇಳು? ದೇವ್ರಿದ್ದಂಗೆ ಅಂತ. ಅದಕ್ಕೆ ಬಾರಮ್ಮ, ಬಾ. ಎಲ್ಲರೂ ಬಂದವ್ರು, ಬರ್ತವ್ರ ಮನೆ ಕಡೆಗಳವರೆಲ್ಲ ಬಂದವ್ರೆ. ನೀನೊಬ್ಳು ಬಾರತ್ತ. ಬಾರಮ್ಮ, ಬಾ. ಹಂಗೆ ಮಾತಾಡ್ಬಾರ್ದು. ಬಾರಪ್ಪ, ಬರಮ್ಮ, ಹೋಗನ್ ಬರಮ್ಮ. ಏನೇ ಅಂದ್ರೂ ಇಷ್ಟನೇ ಇಲ್ಲ, ಸ್ವಲ್ಪನಾದ್ರೂ ಇಷ್ಟ ಇಲ್ಲ ಬರೋಕ್ಕಲ್ಲಿಗೆ. ನನಗಂತೂ ಇವತ್ತು ಎಷ್ಟು ಒಂಥರ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಆದಂಗೆ ಆಯಿತು. ನಾನು ಅವಳು ಮಾಡಿರೋದು ಇದನ್ನ ನೆನೆಸ್ಕೊಬಿಟ್ರೆ ತುಂಬ ಸಿಟ್ಟು ಬರ್ತೈತಿ. ಇನ್ನೂ ಅವಳು ನೋಡೋಕೆ ಹೋಗ್ಬೇಕು ಅನ್ನಿಸ್ತೈತೆ. ನಾನು ಹಂಗೆ ಅಂದ್ಕೊಂಡಿದ್ದೆ. ಅವಳಿಗೆ ಎಂತ ಬರಬಾರ್ದಂತ ಅವತ್ತು ಬಂದರು ಅವಳು ಹೋದ್ರೂ ನಾನು ನೋಡೋಕೆ ಹೋಗ್ಬಾರ್ದು ಅಂದ್ಕೊಂಡಿದ್ದೆ.
ಸಿಟ್ಟು ಅಂಬೋದು ಕೆಟ್ಟದ್ದು ಎಲ್ಲರಿಗೂ. ಸಿಟ್ಟಿನಾಗ ಈಗ ಅವಳು ಜಗಳ ಮಾಡಿರ್ತಾಳೆ. ಇವಾಗ ಬಂತಿರು ನಿಂದತಿಗೆ ಅವಳು ಇನ್ನು ಜಗಳ ಮಾಡೋಕ್ಕಾಗುತ್ತಾ? ಇಲ್ಲ. ತಿರ್ಗಿ ನಾನು ಬತ್ತಾಳ? ಇಲ್ಲ. ಏನಿಲ್ಲ ಅಂದಮೇಲೆ ಅವಳು ತಿರ್ಗಿ ಬರೋದೇ ಇಲ್ಲ ಅಂದಮೇಲೆ ತಿರ್ಗಿ ಯಾಕಮ್ಮ ಇವೆಲ್ಲನ? ಬಾರಮ್ಮ ಸುಗುಣ, ಬಾ ಎದ್ದು. ಅಪ್ಪ ಇನ್ನೂ ಆಲೆ ಹೇಳೋತು. ಅಪ್ಪ ಹೇಳಿದ್ರು ಕೇಳಲ್ವಲ್ಲ. ಇಷ್ಟೊಂದು ಹಠ ಮಾಡಿದ್ರೆ ಹೆಂಗೆ? ಬಾರಮ್ಮ ಅಂತ ಈಗ ಕರಿತಾ ಇದ್ರು ಬರಲ್ವಲ್ಲ. ನಿಮ್ಮ ಮಾಮ ಹೇಳೈತಿ, ನಿನ್ನ ಗಂಡ ಹೇಳೈತಿ ಅಂತದ್ರಾಗ ನಾನು ಅವ್ರು ಹೇಳ್ಬೇಕು ನೋಡೋಕೆ ಹೋಗ್ಬೇಡ ಅಂತ ಹೇಳಿ. ಅಂತದ್ರಾಗ ಅವರೇ ಹೇಳವ್ರಿ ಹೋಗಮ್ಮ ನೋಡ್ಕೊಂಬ ಅಂತ ಹೇಳಿ ಹೇಳ್ತಾರೆ ಅಂದಮೇಲೆ ಬರ್ಬೇಕು. ಬಾ ಇಲ್ಲಿ. ಎಷ್ಟು ಅನುಭವಿಸಿದ್ದು ನಾನು ಅವಳಿಂದಾನ. ಒಂದಲ್ಲ ಎರಡಲ್ಲ, ಎಷ್ಟಪ್ಪ ಅನುಭವಿಸಿದ್ದು. ಎಷ್ಟು ಅನುಭವಿಸಿ ನಾನು ಇವತ್ತು ನನ್ನ ಕಣ್ಣೀರ ಕೈ ತೊಳೆದಿದ್ದೀನಿ ಅವಳಿಂದಾನ. ಎಷ್ಟು ಅನುಭವಿಸಿ ನಾನು ಹೆಂಗೆಲ್ಲ ಕಷ್ಟಪಟ್ಟಿದ್ದಾಯ್ತು. ನನಗೆ ಎಷ್ಟು ನೋವು ಅನುಭವಿಸ್ತೆ ಅಂದರೆ ಅವಳಿಂದ ಹೇಳ್ಬಾರ್ದು. ಜೀವನನೇ ಸಾಕಪ್ಪ ಅನ್ನಿಸ್ತು ನನಗೆ. ಹಂಗಾಗಿತ್ತು. ಧರಣೆಯವ್ರು ಸಿಗಲಿಲ್ಲ ಅಂದ್ರೆ ನಾನು ಏನು ಮಾಡಬೇಕಾಗಿತ್ತು ಇವತ್ತು? ಇವಾಗ ನಿನಗೆಲ್ಲ ಒಳ್ಳೇದಾಗೈತೆ ತಾನೇ? ಬಾ ಇನ್ನು. ಯಾಕೆ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತಿ? ಎಲ್ಲ ಒಳ್ಳೇದಾದ್ಮೇಲೆ ನಿನಗೇನು ಇವಾಗ ಏನು ಇದಾಗಿಲ್ಲ ತಾನೇ? ಬಾ ಇನ್ನು. ನೋಡ್ಕೊಂಬಕ್ಕೆ ನಿನಗೆ ಗಂಡ ಇದ್ದಾನೆ, ಎಲ್ಲ ಇದ್ದಾರೆ, ಚೆನ್ನಾಗಿದ್ದಾರೆ. ಬಾ ಇವಾಗ. ಯಾಕೆ ನಿನಗೇನಾಗಿಲ್ಲ? ಬಾರಮ್ಮ ಸಗುಣ, ಬಾ ನೋಡ್ಬೇಕು. ಬಾ. ಎಲ್ಲ ಊರಾಗೆಲ್ಲ ನೋಡ್ತಾಮ. ಎಂತೆಂಥರೂ ಕೂಡ ಆಗಲ್ಲ ಬರಲ್ಲ ಬಂದು ನೋಡ್ಕೊಳೋದ್ರು. ರೀತಾನು ನೋಡಿಳು. ರೀತು ಗಂಡ ಎಲ್ಲ ಬಂದಿದ್ರು ಕಣಮ್ಮ. ಅವ್ರ ಅಣ್ಣ ಅವ್ರ ಅಕ್ಕೆ ಅವರು ಒಂದು ದಿವಸನೂ ಚೆನ್ನಾಗಿಲ್ದಾಗ ಒಂದು ದಿವಸನೂ ಬಂದು ನೋಡ್ದಿಲ್ದಾರಲ್ಲ, ನೋಡಿರ್ಲಿಲ್ವಂತೆ. ಇವಾಗ ಅವರು ಬಂದವ್ರಿ. ಇಂಥ ಸಮಯದಾಗ ಎಲ್ಲರೂ ಎಲ್ಲಿಲ್ದಾರು ಬರ್ತಾರೆ ಕಣಮ್ಮ. ನೀನೊಬ್ಳು ನೋಡು ಇವತ್ತು ಬರಲ್ಲ ಅಂತೀಯ. ಎದ್ದಾಳಮ್ಮ, ಜಾಣ ಬೇಕಿದ್ದ. ಎದ್ದಾಳಪ್ಪ, ಜಾಣ ಎದ್ದಾಳಮ್ಮ, ನೋಡ್ಕೊಂಬರ್ಬೇಕು. ಎದ್ದಾಳಮ್ಮ, ನಿನಗೆ ಒಳ್ಳೇದಾಗುತ್ತೆ ತಗ ಮುಂದೆ. ಇಲ್ಲೋಡು ನಿನಗೆ ಒಳ್ಳೇದಾಗೋದು. ಇವಾಗ ನೀನು ಇನ್ನು ನೋಡ್ದಂಗೆ ನೀನು ಇಲ್ಲದ್ದು ಪಾಪ ಸುತ್ತ ನೀನು ಅನುಭವಿಸ್ಬೇಕಾಗುತ್ತೆ ಕಣಮ್ಮ. ನೋಡಬೇಕು, ನೋಡಿರೆ ನಮಗೆ ಒಳ್ಳೇದಾಗೋದು. ನೀನು ಚೆನ್ನಾಗಿರ್ತೀಯ. ನೀನು ಅವಳಂಗೆ ಮಾಡಿದ್ರು ನೀನು ಹೋಗಿ ಇವಾಗ ನೋಡಿದ್ಯಾ ಇಂಥದಾಗೆ ಅಂದರೆ ನಿನಗೆ ಒಳ್ಳೇದಾಗುತ್ತೆ. ದೇವರಮ್ಮ ನಿನಗೆ ಒಳ್ಳೇದು ಮಾಡ್ತಾನೆ ಕಣಮ್ಮ. ಎದ್ದಾಳಮ್ಮ, ಜಾಣ ಬೇಕು. ಎದ್ದಾಳಪ್ಪ, ಎದ್ದಾಳಮ್ಮ, ನೋಡ್ಬೇಕು. ಎದ್ದಾಳಮ್ಮ. ಎದ್ದ ಸುಗುಣ. ದೊಡ್ಡವ್ರು ಅಷ್ಟೊಂದು ಹೇಳ್ತಾ ಇದ್ದಾರೆ, ಹೇಳಿಸ್ಕೋಬಾರ್ದು. ಎಷ್ಟಾದ್ರೂ ಎಷ್ಟು ಜನ ಐತೆ ಗೊತ್ತಾ ಅಲ್ಲಿ? ಎಲ್ಲ ಹೋಗಿ ನೋಡ್ಕೆ ಬರ್ತಾ ಇದ್ದಾರೆ. ಎಲ್ಲನೂ ಯಪ್ಪ ಆಶ್ಚರ್ಯವಂತರ. ಹೆಂಗಾಯ್ತಪ್ಪ ಅಂತ ಹೇಳಿ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ಅಂಥದ್ರಂಗೆ ನೀನು ಹಿಂಗೆ ಆಟ ಮಾಡ್ಕೊಂಡು ಕೂಕೊಂಡ್ರೆ ಹೆಂಗೆ ಸುಗುಣ? ಬೇರೆ ಇನ್ನು ಎಂಥ ಸಂದರ್ಭದಾಗ ನಾನು ಆಟ ಮಾಡ್ಕೊಂಡು ಕೂಕೊಂಡಿದ್ರೆ ಬಿಡಪ್ಪ ಅನ್ಬೋದು. ಆ ಅಜ್ಜಿ ಹೇಳ್ತಾ ಐತೆ, ಆ ಅಕ್ಕ ಹೇಳ್ತಾ ಐತೆ, ಅವರೇ ಎಲ್ಲ ನೋಡ್ಕೊಂಬಂದ್ಮೇಲೆ ಅಂದಮೇಲೆ ನೀನು ಯಾಕೆ ಇದು ಮಾಡ್ತೀಯ? ಅಲ್ಲ, ಎಂಥರ್ಗಾಗಿ ಸಿಟ್ಟು ಬಂದಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಬಿಡು ಇವಾಗ. ಯಾಕೆ ನೀನು ಇಲ್ಲೋಡ ಅವಳಿಗೆ 3 ಇಡಿ ಮಣ್ಣು ಹಾಕಿ ನೀನು ಅದು ಕಳಕ ಬಿಡು. ನಿನಗೆ ಅದು ಬಗೆಹರ್ದೋಗುತ್ತೆ. ಬಂದೇ ಇರೋದು ಇದೇ ಬಗೆಹರ್ದೋಗ್ಬಿಡುತ್ತೆ ನಿನಗೆ. ಬಾರಮ್ಮ, ಬಾ. ಎದ್ದಳಮ್ಮ ಸುಗುಣ. ಹೇಳಿಸ್ಕೋಬಾರ್ದು. ಯೋಟನ ಹೇಳ್ತಾರೆ. ನಿನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿಲ್ವಿ ನಿಂಗೆ ಅಜ್ಜಿ? ಸುಮ್ಮನೆ ಹೇಳಲ್ಲ. ಯಾರ್ಯಾರು ಇಂಥ ಸಮಯದಾಗ ನೋಡ್ಬೇಕು ಅಂತ ಹೇಳವ್ರು. ಎದ್ದಳಮ್ಮ, ಎದ್ದ. ಎಷ್ಟು ಜನ ಬಂದೈತೆ ನೋಡ್ಬೇಕಾರೆ. ಊರಾಗ್ಲಾರು ಒಬ್ಬರು ಬಿಟ್ಟಿಲ್ಲ ಕಣಮ್ಮ. ದೇವಣ್ಣ, ಮಂಜಣ್ಣ, ಗುಂಡಪ್ಪ ಎಲ್ಲರೂ ನೋಡ್ಕೊಂಬಂದಾರ ಕಣಮ್ಮ ಹೋಗಿ. ಎಲ್ಲರೂ ನೋಡ್ಕೊಂಬಂದವ್ರು. ಚಂದ್ರ ನಿಮ್ಮ ಮಾಮನೂ ಹೋಗೈತೆ. ಎಲ್ಲರೂ ಹೋಗ್ಯವ್ರಿ. ಚಂದ್ರಣ್ಣ ಅಂತ ಪಾಪ ನೊಂದು ಕಣ್ಣು ತೊಳೆದಿದ್ದು. ಪಾಪ ಚಂದ್ರಣ್ಣನೂ ಕಣ್ಣೀರು ಹಾಕ್ಬಿಡ್ತು. ರೇತನೂ ಕಣ್ಣೀರು ಹಾಕಿಳು. ಪಾಪ ಹೆಂಗೆ ಆಡ್ತಿದ್ದಾಳು. ಅವ್ರ ಗಂಡನೇ ಬಂದವನು ಕಣಮ್ಮ ಪಾಪ. ಅವ್ನ ಗಂಡರವರು ತಂಗಿ, ಅವ್ರ ಅಮ್ಮಯ್ಯ ಎಲ್ಲ ಬಂದವ್ರಿ. ಅವ್ರ ಮನೆ ತಗೊಳ್ಳೋರು ಎಲ್ಲ ಅಕ್ಕಪಕ್ಕದವ್ರು, ನಿಮ್ಮ ಮನೆ ತಗ ಅಕ್ಕಪಕ್ಕದವ್ರೆಲ್ಲ ಇದ್ರಂತಲ್ಲ, ಅವರೆಲ್ಲ ಬಂದವ್ರಿ ಪಾಪ. ಎಲ್ಲ ಬಂದು ನೋಡ್ಕೊಳ್ಳೋಣ ಅಂತ ಬಂದವ್ರಿ. ಸರಿ ಆಯಿತು, ನಡಿ. ಇನ್ನೇನು ಮಾಡೋಕ್ಕಾಗುತ್ತೆ? ತಗೋಣ. ಬಂದ್ರಲಿ ವಿಜಿ ನೋಡೋಕ್ಕೆ. ಆಟ ಮಾಡೋದು. ಅದಕ್ಕೆ ಬಾರಮ್ಮ ಬರಬೇಕು, ಇಂಥ ಸಮಯದ ನೋಡಬೇಕು ಅಂತ ಹೇಳಿ ಅದಕ್ಕೆ ಕರ್ಕೊಂಡು ಹೋಗಕ್ಕಂತ ಬಂದಿದ್ದೀವಿ. ನೋಡಬೇಕು ಯಾರ್ಯಾಗಲಿ ಎಂಥ ಶತ್ರು ಆಗಲಿ ಇಂಥ ಸಮಯದ ನೋಡ್ಬೇಕಂತೆ. ಬರಬೇಕಲ್ವ ವೀಕ್ಷಕರೇ ಇವಾಗ ಸುಗುಣ? ಓಕೆ ವೀಕ್ಷಕರೇ, ಇನ್ನು ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.